ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ವಿಭಾಗದ ಉಪನ್ಯಾಸಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಎಲ್ಕಲ್, ಮುಧೋಳ, ಬದಾಮಿ, ಗುಳೇರ್ಗುಡ್ಡ ಸೇರಿದಂತೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ವಾಣಿಜ್ಯ ವಿಭಾಗದ ಡಿಗ್ರಿ ಕಾಲೇಜುಗಳ ಉಪನ್ಯಾಸಕರು ಕಪ್ಪು ಪಟ್ಟಿಯನ್ನ ಧರಿಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದಾರೆ. ವಾಣಿಜ್ಯ ವಿಭಾಗಕ್ಕೆ ಇರುವ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಷಯವನ್ನು ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕರು ಬೋಧನೆ ಮಾಡುವಂತೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಸುತ್ತೋಲೆ ಹೊರಡಿಸಿದೆ. ಅರ್ಥಶಾಸ್ತ್ರ ವಿಭಾಗದವರಿಗೆ ಈ ವಿಷಯದ ಬಗ್ಗೆ ಸಂಪೂರ್ಣ ಹಿಡಿತ ಇರುವುದಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರ ಹುದ್ದೆಗಳಿಗೂ ಕುತ್ತು ಬರುವ ಸಾಧ್ಯತೆ ಇದೆ ಎಂದು ವಾಣಿಜ್ಯ ವಿಭಾಗದ ಉಪನ್ಯಾಸಕರು ಕಪ್ಪು ಪಟ್ಟಿ ಧರಿಸಿ ಸಾಂಕೇತಿಕ ಪ್ರತಿಭಟನೆಗೆ ಇಳಿದಿದ್ದಾರೆ. ಕೂಡಲೇ ವಿಶ್ವವಿದ್ಯಾಲಯ ಈ ಆದೇಶವನ್ನು ಹಿಂಪಡೆಯದಿದ್ದರೆ ಮೌಲ್ಯಮಾಪನ ಸೇರಿದಂತೆ ಕ್ಲಾಸ್ಗಳನ್ನು ಬಹಿಷ್ಕರಿಸಿ ವಿಶ್ವವಿದ್ಯಾಲಯದ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯ ವಾಣಿಜ್ಯ ಮತ್ತು ವ್ಯವಸ್ಥಾಪನಾ ಪ್ರಾಧ್ಯಾಪಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಕುರ್ನಾಳ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ನಮ್ಮ ಮಹಾವಿದ್ಯಾಲಯ 2 ವರ್ಷದಿಂದ ಈ ಒಂದು ಬಾಗಲಕೋಟೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಏನಪ್ಪ ಬರ್ತಾ ಇದೆ. ಮೊದಲು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂಡರಲ್ಲೇ ಇದ್ವಿ. ಸೊ ಇಲ್ಲಿ ನಮಗೆ ಸಮಸ್ಯೆ ಆಗಿರೋದು ಏನು ಅಂತಂದರೆ BCom ಫಸ್ಟ್ ಇಯರ್ ವಿಭಾಗಕ್ಕೆ, ಫಸ್ಟ್ ಸೆಮಿಸ್ಟರ್ ವಿಭಾಗಕ್ಕೆ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಎನ್ನುವಂಥ ಒಂದು ವಿಷಯವನ್ನು ಅರ್ಥಶಾಸ್ತ್ರ ವಿಭಾಗದವರು ಬೋಧಿಸಬೇಕು ಅಂತೇಳಿ ಈ ತರಗತಿಗಳು ಪ್ರಾರಂಭವಾದ 3 ತಿಂಗಳ ನಂತರ ಇನ್ನೇನು ತರಗತಿಗಳು ಮುಗಿಯುವ ಹಂತದಲ್ಲಿದೆ, ವರ್ಕಿಂಗ್ ಡೇ ಮುಗಿಯುವ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯದವರು ಏನು ಆದೇಶ ಮಾಡ್ತಾರೆ, ಈ ಒಂದು ಫಿನಾನ್ಷಿಯಲ್ ಮಾರ್ಕೆಟ್ಸ್ ವಿಷಯವನ್ನು ಅರ್ಥಶಾಸ್ತ್ರ ವಿಭಾಗದವರು ಬೋಧಿಸಬೇಕು ಅನ್ನೋ ಒಂದು ಆದೇಶವನ್ನು ನೀಡ್ತಾರೆ. ಸೊ ಈ ಒಂದು ಆದೇಶವನ್ನು ನಾವು ಏನಪ್ಪ ಅಂತಂದರೆ ತಿರಸ್ಕರಿಸಿ ಈ ಆದೇಶದ ವಿರುದ್ಧವಾಗಿ ಇವತ್ತಿನ ದಿವಸ ನಾವೇನಪ್ಪ, ಇದು ನಮಗೆ ಕರಾಳ ದಿನ ಅಂತೇಳಿ ತಿಳ್ಕೊಂಡು ನಾವು ಕಪ್ಪು ಬಟ್ಟೆಯನ್ನು ಧರಿಸಿ ನಾವು ತರಗತಿಗಳನ್ನು ತೆಗೆದುಕೊಳ್ತೇವೆ. ಈ ಒಂದು ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಈ ಮೂಲಕ ನಾನು ಗಮನಕ್ಕೆ ತರೋದಕ್ಕೆ ಏನು ಇಚ್ಛೆ ಪಡ್ತೀನಿ ಅಂತಂದರೆ, ನಿನ್ನೆ ದಿವಸ ನಾವು ವಾಣಿಜ್ಯ ಹಾಗೂ ವ್ಯವಸ್ಥಾಪನಾ ವಿಭಾಗದ ಬಾಗಲಕೋಟೆ ವಿಶ್ವವಿದ್ಯಾಲಯದ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರ ಸಂಘದ ಸಭೆಯನ್ನು ಕರೆದಿದ್ದೇವೆ. ಸೊ ಈ ಸಂಘದ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ನಾನು ರವಿಕುಮಾರ್ ಕುರ್ನಾಳ್ ಈ ಮೂಲಕ ವಿಶ್ವವಿದ್ಯಾಲಯದ ಗಮನಕ್ಕೆ ತರೋದಕ್ಕೆ ಏನಪ್ಪ ಅಂತಂದರೆ, ನೀವು ಈ ಏನು ಆದೇಶವನ್ನು ಮಾಡಿದಿರಿ ಈ ಆದೇಶವನ್ನು ತಕ್ಷಣದಿಂದ ಆ ಆದೇಶವನ್ನು ನೀವು ಹಿಂಪಡಿಲೇಬೇಕು. ಹಿಂಪಡೆಯದೇ ಹೋದರೆ ನಿಮ್ಮ ವಿಶ್ವವಿದ್ಯಾಲಯದ ಮುಂದೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರು ಸೇರಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತೇವೆ ಅಂತೇಳಿ ಈ ಮೂಲಕ ವಾಣಿಜ್ಯ ವಿಭಾಗದ ಸಂಘಟನೆಯ ಎಲ್ಲ ಪ್ರಾಧ್ಯಾಪಕರ ಪರವಾಗಿ ತಮ್ಮಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಒಂದು ವೇಳೆ ಈ ಆದೇಶವನ್ನು ಹಿಂಪಡೆದೇ ಇದ್ದಲ್ಲಿ ತದನಂತರದಿಂದನೇ ನಾವೆಲ್ಲ ತರಗತಿಗಳನ್ನು ಏನು ಮಾಡ್ತೇವೆ, ಬಹಿಷ್ಕಾರ ಮಾಡ್ತೇವೆ. ನಾವು ಮೌಲ್ಯಮಾಪನವನ್ನು ಬಹಿಷ್ಕಾರ ಮಾಡ್ತೇವೆ. ನೀವೇನು ವಿಶ್ವವಿದ್ಯಾಲಯದಿಂದ ಈ ಒಂದು ಕ್ವಶನ್ ಪೇಪರ್ ಸೆಟ್ಟಿಂಗ್ ಕೊಡ್ತಾರೆ, ಆ ಕ್ವಶನ್ ಪೇಪರನ್ನು ಸೆಟ್ ಮಾಡೋದಿಲ್ಲ. ಈ ಹಿಂದೆ ಅರ್ಥಶಾಸ್ತ್ರದವರು ಮನವಿ ಕೊಟ್ಟ ಹಾಗೆ ಅರ್ಥಶಾಸ್ತ್ರದವರು ಈ ಒಂದು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟಿದ್ರು, ವಿಶ್ವವಿದ್ಯಾಲಯಕ್ಕೆ ಮನವಿ ಕೊಟ್ಟಿದ್ರು. ಸೊ ಅವ್ರು ಹೇಗೆ ಮನವಿ ಕೊಟ್ಟಿದ್ದಾರೆ ಅದೇ ತೆರನಾಗಿ ವಾಣಿಜ್ಯ ವಿಭಾಗದವರು ಕೂಡ ಮನವಿಯನ್ನು ಕೊಟ್ಟಿದ್ವಿ. ಇಲ್ಲಿ ನೀವು ಅರ್ಥಶಾಸ್ತ್ರ ವಿಭಾಗದ ಮನವಿಗೆ ಸ್ಪಂದಿಸಿ ಈ ಒಂದು ಆದೇಶವನ್ನು ಮಾಡಿದಿರಿ. ಈ ವಾಣಿಜ್ಯ ವಿಭಾಗದ ಮನವಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ನೀವು ಮಾಡಿರೋದಿಲ್ಲ. ಸೊ ನಮ್ಮ ಮನವಿಗೂ ಕೂಡ ನೀವೇನು ಮಾಡಬೇಕು, ಸ್ಪಂದಿಸಬೇಕು. ಸ್ಪಂದಿಸದೇ ಹೋದಲ್ಲಿ ನೀವು ತಾರತಮ್ಯ ಮಾಡಿದಂತೆ ಆಗುತ್ತದೆ. ಈ ಮುಂದೆ ದಿನಮಾನದಲ್ಲಿ ದಯವಿಟ್ಟು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ಬೋದು, ರಿಜಿಸ್ಟ್ರಾರ್ ಆಗಿರ್ಬೋದು, ಎಲ್ಲರ ಗಮನಕ್ಕೆ ನಾನು ತರೋದಕ್ಕೆ ಇಚ್ಛೆ ಪಡ್ತೇನೆ. ಒಂದು ವೇಳೆ ಈ ಆದೇಶವನ್ನು ಹಿಂಪಡೆಯದೇ ಇದ್ದಲ್ಲಿ ಮುಂದಿನ ಯಾವುದೇ ವಿಶ್ವವಿದ್ಯಾಲಯದ ಕಾರ್ಯದಲ್ಲಿ ನಮ್ಮ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರು ಭಾಗವಹಿಸೋದಿಲ್ಲ ಅಂತೇಳಿ ಈ ಮೂಲಕ ನಾನು ತಮಗೆ ಎಚ್ಚರಿಕೆಯನ್ನು ನೀಡೋದಕ್ಕೆ ಇಷ್ಟಪಡ್ತೇನೆ. ತಕ್ಷಣ ನೀವು ಇದನ್ನ ಆದೇಶನ ಹಿಂಪಡೆದೇ ಇದ್ರೆ ಈ ಒಂದು 2-3 ದಿನಗಳಲ್ಲಿ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿ ಎಲ್ಲರೂ ಕಪ್ಪು ಪಟ್ಟಿಯನ್ನು ಧರಿಸೋದ್ರ ಮುಖಾಂತರ ವಿಶ್ವವಿದ್ಯಾಲಯಕ್ಕೆ ಧಿಕ್ಕಾರ ಕೂಗೋದ್ರ ಮುಖಾಂತರ ಹೋರಾಟವನ್ನು ಕೈಗೊಳ್ತೇವೆ ಅಂತೇಳಿ ನನ್ನ 2 ಮಾತುಗಳಿಗೆ ವಿರಾಮವನ್ನು. ಯಾವ ಕಾರಣಕ್ಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ? ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ಏನಂತಂದ್ರೆ, ಮೊದಲು ಈಗ ಏನಾಗಿದೆ ಅಂತಂದ್ರೆ ನಮ್ಮ ಈ ಒಂದು ಎಜುಕೇಶನ್ ವ್ಯವಸ್ಥೆ ಮೊದಲು SEP ಇತ್ತು, ಸ್ಟೇಟ್ ಎಜುಕೇಶನ್ ಪಾಲಿಸಿ ಇತ್ತು. ತದನಂತರ CBCS ಬಂತು. ಮತ್ತೆ 1 ವರ್ಷದಲ್ಲಿ ಮತ್ತೆ NEP ಬಂತು. ಇವಾಗ NEP ಹೋಯ್ತು, ಮತ್ತೆ ಗೌರ್ಮೆಂಟ್ ಚೇಂಜ್ ಆಯ್ತು, ಸ್ಟೇಟ್ ಎಜುಕೇಶನ್ ಪಾಲಿಸಿ ಬಂತು. ಹೀಗೆ ಈ ಒಂದು 4 ವರ್ಷದಲ್ಲಿ ಏನಪ್ಪಾ ಅಂದ್ರೆ 4 ಮಾದರಿಯ ಶಿಕ್ಷಣ ಪದ್ಧತಿಯನ್ನು ತೆಗೆದುಕೊಂಡು ಬರ್ತಾರೆ. ಈಗಾಗಲೇ ಈಗ ಯಾವ ವಿಭಾಗಕ್ಕೆ ಯಾವ ವಿಷಯಗಳನ್ನು ಕಲಿಸ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬೋರ್ಡ್ ಆಫ್ ಸ್ಟಡೀಸ್ ಅನ್ನ ಫ್ರೇಮ್ ಮಾಡಿರ್ತಾರೆ. ಆ ಬೋರ್ಡ್ ಆಫ್ ಸ್ಟಡೀಸ್ ಏನು ಸಬ್ಜೆಕ್ಟ್ಸ್ ಅನ್ನ ಫ್ರೇಮ್ ಮಾಡಿರ್ತಾರೆ ಆ ಒಂದು ವಿಷಯಗಳನ್ನ ಆ ವಿಭಾಗದ ಪ್ರಾಧ್ಯಾಪಕರೇ ಬೋಧಿಸಬೇಕು. ಈ ವಿಷಯವನ್ನು, ಈ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಎಂಬ ವಿಷಯವನ್ನ
ಫ್ರೇಮ್ ಮಾಡಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ವಾಣಿಜ್ಯ ವಿಭಾಗ. ಆ ವಾಣಿಜ್ಯ ವಿಭಾಗ ಫ್ರೇಮ್ ಮಾಡಿರ್ತಕ್ಕಂಥ ವಿಷಯವನ್ನ ಬೇರೆ ವಿಭಾಗದವರು, ಅರ್ಥಶಾಸ್ತ್ರದ ವಿಭಾಗದವರು ಬೋಧಿಸೋದಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವ್ರು ಹೇಳ್ತಾರೆ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯದವರು ಪೇರೆಂಟ್ ಯೂನಿವರ್ಸಿಟಿ ಆಗಿರ್ತಕ್ಕಂಥ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅದೇ ನಿರ್ಧಾರಗಳನ್ನು ಯಥಾವತ್ತಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಏನು ಮಾಡುತ್ತೆ, ಫಾಲೋ ಮಾಡುತ್ತೆ ಅನ್ನುವಂಥ ಹೇಳಿಕೆಯನ್ನು ನೀಡ್ತಾರೆ. VC ಅವರು ಆಗಿರ್ಬೋದು, ರಿಜಿಸ್ಟ್ರಾರ್ ಆಗಿರ್ಬೋದು. ಹಾಗಾದ್ರೆ ಇನ್ನೊಂದು ಈ ಹೊಸ ಯೂನಿವರ್ಸಿಟಿ ಅವಶ್ಯಕತೆ ಏನಿತ್ತು ನಮಗೆ? ಅವ್ರು ಏನು ಮಾಡ್ತಾರೆ ಅದನ್ನೇ ನೀವು ಫಾಲೋ ಮಾಡೋದಿದ್ರೆ ಹೊಸ ಯೂನಿವರ್ಸಿಟಿ ಅವಶ್ಯಕತೆ ಏನಿತ್ತು? ಇಲ್ಲಿ ನೀವು BOS ರಚನೆ ಮಾಡೋ ಅವಶ್ಯಕತೆ ಏನಿದೆ? ಸೊ ಆದ ಕಾರಣಕ್ಕೆ ಈ ಎಕನಾಮಿಕ್ಸ್ ಅಂತ ಬಂದಾಗ ಅವ್ರದೇ ಆದಂಥ ಒಂದು ಏನಪ್ಪ BOS ಇರುತ್ತೆ, ಇಂಗ್ಲೀಷ್ ಅಂತ ಬಂದಾಗ ಅವ್ರದೇ ಆದಂಥ BOS ಇರುತ್ತೆ. ಆ ವಿಭಾಗದವರು ಯಾವ ವಿಷಯವನ್ನ ಮಕ್ಕಳಿಗೆ ಕಲಿಸ್ಬೇಕಂತೇಳಿ ಅವರು ಫ್ರೇಮ್ ಮಾಡಿರ್ತಾರೆ. ಇವಾಗ ಯಾವಾಗ ಎಕನಾಮಿಕ್ಸ್ ಅವ್ರು ಬಂದು ನಮ್ಮ ವಿಷಯವನ್ನು ತೆಗೆದುಕೊಂಡಾಗೆ ನಾವು ಹೋಗಿ ಇಂಗ್ಲೀಷ್ ವಿಭಾಗದ್ದು ಅಥವಾ ಸೋಷಿಯಾಲಜಿ ವಿಭಾಗದ್ದು ಅಥವಾ ಸೈನ್ಸ್ ವಿಭಾಗದ್ದು ನಾವು ಹೋಗಿ ಕೇಳಿ ಆ ಒಂದು ಪಾಠವನ್ನು ಮಾಡುವುದು ನಮ್ಮ ನೈತಿಕತೆ ಅನಿಸುತ್ತೆ ಅದು. ಸೊ ಆದ ಕಾರಣ ಯಾವ ವಿಷಯದ ಬೋರ್ಡು ಏನು ವಿಷಯವನ್ನ ಫ್ರೇಮ್ ಮಾಡಿರುತ್ತೆ ಆ ವಿಷಯವನ್ನ ಅದೇ ವಿಭಾಗದ ಪ್ರಾಧ್ಯಾಪಕರು ಏನಪ್ಪಾ ಅಂತಂದ್ರೆ ಬೋಧನೆ ಮಾಡುವುದು ಸೂಕ್ತ. ಇಲ್ಲಿ ಆಲ್ರೆಡಿ ಹೇಳ್ತಾರೆ, ಅವ್ರು ಏನಂತ ಹೇಳ್ತಾರೆ, ಅರ್ಥಶಾಸ್ತ್ರ ವಿಭಾಗದವರು ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರ ಸಹಯೋಗದೊಂದಿಗೆ, ಅಂದ್ರೆ ಇಲ್ಲಿ ಅರ್ಥಶಾಸ್ತ್ರ ವಿಭಾಗದವರು ಆ ವಿಷಯದಲ್ಲಿ ಬರ್ತಕ್ಕಂಥ ಎಲ್ಲ ಏನಪ್ಪಾ ವಿಷಯಗಳನ್ನ ಬೋಧನೆ ಮಾಡೋದಕ್ಕೆ ಶಕ್ಯವಾಗಿಲ್ಲ, ಅವರು ಸಮರ್ಥರಿಲ್ಲ ಅಂತೇಳಿ ಇಲ್ಲಿ ತೋರಿಸ್ಕೊಡುತ್ತೆ. ಅಲ್ಲಿ 5 ವಿಷಯಗಳನ್ನ ಮಾತ್ರ ಅವ್ರು ಏನ್ ಮಾಡ್ತಾರೆ, ಬೋಧನೆ ಮಾಡ್ತಾರೆ. ಇದ್ರ ಅವಶ್ಯಕತೆ ಏನಿದೆ? ಅರ್ಧ ನಾವು ಕಲಿಸ್ಬೇಕಂತೆ, ಅರ್ಧ ಏನಪ್ಪಾ ಅಂದ್ರೆ ಎಕನಾಮಿಕ್ಸ್ ಅವ್ರು ಕಲಿಸ್ಬೇಕಂತೆ. ಸೊ ಇದು ಯಾವ ರೀತಿಯಾಗಿ ನಾವು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸೋಕೆ ಸಾಧ್ಯ ಆಗುತ್ತೆ? ಇನ್ನೇನು ತರಗತಿಗಳು ಮುಗಿಯೋ ಹಂತದಲ್ಲಿ ಇದಾವೆ. ಇನ್ನೂ 1 ತಿಂಗಳಲ್ಲಿ ಏನಪ್ಪ ವರ್ಕಿಂಗ್ ಡೇ ಮುಗೀತದ. ನೆಕ್ಸ್ಟ್ ಇದಕ್ಕೆ ಕ್ವಶನ್ ಪೇಪರ್ ಸೆಟ್ಟಿಂಗ್ ಮಾಡೋರು ಯಾರು? ನಾಳೆ ಇದು ಏನಪ್ಪ ಎಕ್ಸಾಮ್ ಆದ ನಂತರ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರು ಯಾರು? ಸಾಕಷ್ಟು ಗೊಂದಲಗಳನ್ನು ಉಂಟು ಮಾಡುತ್ತೆ. ಮತ್ತೆ ಅವ್ರು ಹೇಳ್ತಾರೆ ಮುಂದುವರಿದು ಈ ಒಂದು ಕ್ರಮಕ್ಕೆ ಸಂಬಂಧಿಸಿದಂತೆ ಏನ್ ಮಾಡ್ತಾರೆ, ಸರ್ಕಾರಕ್ಕೆ ಏನಪ್ಪ ಸರ್ಕಾರದ ಈ ಮನವಿಯನ್ನ ಸರ್ಕಾರದ ನಿರ್ದೇಶನಕ್ಕೆ ಬಿಟ್ಟಿದ್ದ, ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದರ ಪ್ರಕಾರ ನಾವೇನಪ್ಪ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಸಿಂಡಿಕೇಟ್ ಬಾಡಿ ಮೀಟಿಂಗ್ ಮಾಡಿಬಿಟ್ಟು ಸಿಂಡಿಕೇಟ್ ಅಲ್ಲಿ ಪಾಸ್ ಮಾಡ್ತಾರೆ. ಈ ಸಿಂಡಿಕೇಟ್ ಅಲ್ಲಿ ಅವರು ಪಾಸ್ ಮಾಡ್ತಾರೆ ಅಂತಂದ್ರೆ ವಿಚಾರ ಮಾಡ್ಬೇಕಲ್ಲ, ಆ ವಿಭಾಗದವ್ರನ್ನ ಕರೆಸ್ಬೇಕು. ನಾವು ಮನವಿ ಕೊಟ್ಟಿದ್ದೀವಿ, ವಾಣಿಜ್ಯ ವಿಭಾಗದವ್ರ ಮನವಿ ಕೊಟ್ಟಿದ್ವಿ, ನಮ್ಮನ್ನು ಕರೆಸ್ಬೇಕು, ಕೂತ್ಕೊಂಡು ಅದನ್ನು ಸಮಾಲೋಚನೆ ಮಾಡಿ ಇದಕ್ಕೊಂದು ನಿರ್ಧಾರ ತೆಗೆದುಕೊಳ್ಳೋ ಬದಲಿ ಏಕರೂಪವಾಗಿ ಕೇವಲ ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರದ ವಿಭಾಗದವರಿಗೆ ಮಾತ್ರ ಏನಪ್ಪಾ ಅವರು ಒಳಿತು ಮಾಡೋದಕ್ಕೋಗಿ ನಮ್ಮ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರಿಗಾಗಿರ್ಬೋದು, ಈ ಮುಂದೆ ಇಷ್ಟೆಲ್ಲ ವಿದ್ಯಾರ್ಥಿಗಳಿದ್ದಾರೆ, ಇವರೆಲ್ಲ ಕಲಿತಾ ಇದ್ದಾರೆ. ಮುಂದೆ ಈಗ ಇವಾಗ ನಮ್ದು ಏನಪ್ಪಾ ಜಾಬ್ ಇದೆ, ನಾವು ಸೆಕ್ಯೂರ್ ಆಗಿದ್ದೀವಿ, ನಾವು ಸುಮ್ಮನೆ ಕೂತ್ರೆ ಈಗ ನಾವು ಇವ್ರಿಗೆಲ್ಲ ಕಲಿಸ್ತಾ ಇದೀವಿ. ಮುಂದಿನ ದಿನಮಾನದಲ್ಲಿ ಇವ್ರಿಗೆ ಏನಪ್ಪಾ ಅಂತಂದ್ರೆ ಆ ಎಂಪ್ಲಾಯ್ಮೆಂಟ್ ವಂಚನೆ ಆಗುತ್ತೆ, ಅವ್ರಿಗೆ ಏನಪ್ಪ ಉದ್ಯೋಗಾವಕಾಶಗಳು ಏನಾಗ್ತವೆ, ಕಡಿಮೆ ಆಗ್ತವೆ. ಈಗ ಇದು ಒಂದೇ ಸಬ್ಜೆಕ್ಟ್ ಪ್ರತಿ ಸೆಮಿಸ್ಟರ್ ಅಲ್ಲಿ ಈ ತರ ಬೇರೆ ಬೇರೆ ಏನಪ್ಪಾ ಅಂದ್ರೆ ವಿಭಾಗದವರು ಬಂದ್ರು ಅಂತಂದ್ರೆ ಒಂದು ಸೆಮಿಸ್ಟರ್ಗೆ 4 ವರ್ಕ್ ಲೋಡ್ ಹೋಗುತ್ತೆ, 6 ಸೆಮಿಸ್ಟರ್ಗೆ 24 ವರ್ಕ್ ಲೋಡ್ ಹೋಗುತ್ತೆ. ಅಂದ್ರೆ 2 ಕಾಲೇಜುಗಳ ಮಧ್ಯೆ 3 ಪ್ರಾಧ್ಯಾಪಕರು ಏನ್ ಮಾಡ್ಬೇಕಾಗತ್ತೆ, ನಮ್ಮ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರು ಕೆಲಸವನ್ನ ಕಳೆದುಕೊಳ್ಳಬೇಕಾಗತ್ತೆ. ಈ ಒಂದೇ ಸೆಮಿಸ್ಟರ್ ನಾವು ತೆಗೆದುಕೊಂಡ್ರೆ 60 ಜನ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರು ತಮ್ಮ ಕೆಲಸವನ್ನು ಕಳೆದುಕೊಂಡು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ ಕಾರಣ ವಿಶ್ವವಿದ್ಯಾಲಯದ ಎಲ್ಲ VC ಆಗಿರ್ಬೋದು, ರಿಜಿಸ್ಟರ್ ಆಗಿರ್ಬೋದು, ಎಲ್ಲರ ಗಮನಕ್ಕೆ ನಾ ತರೋದು ಇಚ್ಛೆ ಪಡೋದು ಏನಂತಂದ್ರೆ ದಯವಿಟ್ಟು ಈ ಒಂದು ಅವೈಜ್ಞಾನಿಕ ನಿಮ್ಮ ಆದೇಶ ಏನಿದೆ ಆ ಆದೇಶವನ್ನು ಹಿಂಪಡೀರಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.